ಎಲ್ರಿಗೂ ನಮಸ್ಕಾರ. ನೆರೆದಿರ್ತಕ್ಕಂಥ ಎಲ್ಲ ಮಾಗಡಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರೇ, ಎಲ್ಲ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಸಹೋದರರಾದಂಥ ಡಿ ಕೆ ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಶಾಸಕರಾದಂಥ ಬಾಲಕೃಷ್ಣರವರೇ, ಪಕ್ಕದ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರೇ, ಗ್ಯಾರಂಟಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂಥ ನಿಖಿತ್ ಮೌರ್ಯಾರವರೇ, ಮಾಜಿ ಶಾಸಕರು ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ರಾಜಣ್ಣ ಅವರೇ, ನಟರಾಜ್ ಅವರಿದ್ದಾರೆ, ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, SP ಅವರಿದ್ದಾರೆ, CO ಅವರಿದ್ದಾರೆ, ಸಾಕಷ್ಟು ಜನ ಮುಖಂಡರುಗಳೆಲ್ಲ ವೇದಿಕೆ ಮೇಲಿದ್ದಾರೆ, ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳಿದ್ದಾರೆ, ಮಾಜಿ ಸದಸ್ಯರುಗಳು, ಮುಖಂಡರು, ನಮ್ಮ DCC ಬ್ಯಾಂಕ್ನ ಅಧ್ಯಕ್ಷರು ಅಶೋಕ್ರವರಿದ್ದಾರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಿದ್ದಾರೆ, ಎಲ್ಲ ಸ್ನೇಹಿತರಿದ್ದಾರೆ, ಮಾಧ್ಯಮದ ಮಿತ್ರರೇ. ಇವತ್ತು ಬಹಳ ಸಂತೋಷ ದಿನ ಈ ಕಡೆ ಈ ಭಾಗಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ, ಚಕ್ರಬಾವಿ ಈ ಭಾಗಕ್ಕೆ ಕೆರೆ ನೀರು ತುಂಬಿಸುವಂಥ ಯೋಜನೆ ಅಂತ ಹೇಳಿದ್ರೆ ಊಹಿಸ್ಲಿಕ್ಕೂ ಸಾಧ್ಯ ಆಗದೆ ಇರೋವಂಥದ್ದು. ಎಲ್ಲಿಂದ ನೀರು ಬರ್ತದೆ, ಹೇಗೆ ಬರ್ತದೆ ನೀರು ಅಂದರೆ ಎಲ್ಲಿಂದ ತರ್ಬೋದು? ಇವತ್ತು ನೀರನ್ನ, ಕಾವೇರಿ ನದಿಯ ನೀರನ್ನ ಇವತ್ತು ಚಕ್ರಬಾವಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರ್ತಕ್ಕಂಥ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ಸುಮಾರು 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ 115 ಕಿಲೋಮೀಟರ್ ದೂರದಿಂದ ಕೆರೆಗೆ ನೀರು ಬರ್ತಾ ಇದೆ. ಎಷ್ಟು ಕಿಲೋಮೀಟ್ರು? 115 ಕಿಲೋಮೀಟರ್. ಕಾವೇರಿ ನದಿ ಎಲ್ಲಿದೆ? ಮಾಗಡಿ ಎಲ್ಲಿದೆ? ಮಾಗಡಿ ಒಂದು ಕಡೆ, ಕಾವೇರಿ ನದಿ ಒಂದು ಕಡೆ. ಅದು ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾ ಇದೆ. ಆ ನೀರನ್ನು ಈ ಕಡೆ ತರುವಂಥ ಒಂದು ಪ್ರಯತ್ನ ಇವತ್ತು ಫಲ ಕೊಟ್ಟು ಇವತ್ತು ನಾವು ವೈಜಿ ಗುಡ್ಡಕ್ಕೆ ನೀರನ್ನು ತಂದಿದ್ದೇವೆ. ವೈಜಿ ಗುಡ್ಡಕ್ಕೆ ನೀರು ಬರ್ತದೆ ಅಂತ ಹೇಳಿ ಯಾರು ಕೂಡ ಹೇಳಿರಲಿಲ್ಲ. ವೈಜಿ ಗುಡ್ಡಕ್ಕೆ ನೀರು ಬರ್ತದೆ ಅಂತ ಹೇಳಿ ಏನಾರ ಹೇಳಿತ್ತು ಅಂತ ಅಂದರೆ ಅದು ನಾನು ಸಂಸತ್ ಸದಸ್ಯನಾದಂಥ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಚಂದ್ರೇಗೌಡರಿದ್ದಾರೆ, ಇಲ್ಲೆಲ್ಲೋ ಚಂದ್ರೇಗೌಡನ್ನ ನಾನು ಕರ್ಕೊಂಡೋಗಿದ್ದೆ. ವೈಜಿ ಗುಡ್ಡ ನೋಡಬೇಕು ಬಾಯಿಲಿ ಅಂತ ಹೇಳಿ. ಯಾಕಣ್ಣ ಅಂತ ಕರೆದ. ಇಲ್ಲ ಬಾಯಿಲಿ ನಾನು ಹೇಳ್ತೀನಿ ಅಂತ ಹೇಳಿ ಬಂದು ಒಂದಿನ ಆ ಕೆರೆನ ನೋಡಿಕೊಂಡು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದಿನ ಸರ್ಕಾರದಲ್ಲಿ ನೀರಾವರಿ ಸಚಿವರಾದಂಥ ದಿನದಲ್ಲಿ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಮೋಹನ್ ಅವರಿದ್ದಾರೆ. ಅವ್ರಿಗೆ ಹೇಳಿದೆ ನಾನು, ಗೂಗಲಲ್ಲಿ ಎಷ್ಟು ಡಿಸ್ಟೆನ್ಸ್ ಬರುತ್ತೆ, ಯಾವ ರೀತಿ ನಾವು ಕಾವೇರಿ ನೀರನ್ನು ಚನ್ನಪಟ್ಟಣ ಕಣ್ವಾಗೆ ತರ್ಬೋದು, ಕಣ್ವಾದಿಂದ ಮಂಚನ ಬಲೆಗೆ ವೈಜರಿಗುಡ್ಡಕ್ಕೆ ಯಾವ ರೀತಿ ಹರಿಸ್ಬೋದು ಅಂತ ಹೇಳಿ ನನಗೆ 1-2 ದಿನದಲ್ಲಿ ನನಗೆ ರಿಪೋರ್ಟ್ ಬೇಕು ಅಂತ ಹೇಳಿ. ಸೊ ಕೊನೆಗೆ ಅವರು ಗೂಗಲಲ್ಲಿ ಅದನ್ನೆಲ್ಲನೂ ಕೂಡ ನೋಡಿ ಹೈಟು ಎಷ್ಟು ಬರುತ್ತೆ, ಏನು ಹೆಡ್ ಹೈಟ್ ಎಷ್ಟಿದೆ ಅಂತ ಹೇಳಿ ಲೆಕ್ಕಾಚಾರ ಹಾಕಿ ಮಾಡ್ಬೋದು ಅಂತ ಹೇಳಿದ ಮೇಲೆ ಅದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಹೇಳಿ ಆ ಯೋಜನೆಯನ್ನು ಮಂಜೂರಾತಿಯನ್ನು ಮಾಡಿಸಿ ಇವತ್ತು ಸತ್ತೇಗಾಲದಿಂದ ವೈಜಿ ಗುಡ್ಡಕ್ಕೆ ನೀರನ್ನು ತರುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಇನ್ನೊಂದು 2-3 ಕಿಲೋಮೀಟರ್ ಬಾಕಿ ಇರಬೇಕು ಅಂತ ಕಾಣಿಸ್ತದೆ. ಈ ಸಾರಿ ಮೇ ಜೂನ್ಗೆ ಒಂದು ಸ್ವಲ್ಪ ಫಾರೆಸ್ಟ್ ಇಶ್ಯೂ ಇತ್ತು. ಫಾರೆಸ್ಟ್ ಇಶ್ಯೂ ಮುಗಿದ ಮೇಲೆ ನಿಮಗೆ ನಿರಂತರವಾಗಿ ವೈಜಿ ಗುಡ್ಡ 365 ದಿನನೂ ತುಂಬಿರ್ತದೆ. ಕಾವೇರಿ ನದಿ ಯಾವತ್ತು ಹರಿತಾ ಇರ್ತದೆ ಅಷ್ಟೂ ದಿನ ವೈಜಿ ಗುಡ್ಡ ತುಂಬಿರ್ತದೆ. ಅಷ್ಟೂ ದಿನ ವೈಜಿ ಗುಡ್ಡ ತುಂಬಿತ್ತು ಅಂತ ಅಂದರೆ ಅಷ್ಟೂ ದಿನ ನಿಮ್ಮ ಕೆರೆಗಳು ತುಂಬಿರ್ತದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವುದು ಇವತ್ತೇನು ನಾವು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೇವೆ, ಆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥ ಎಲ್ಲ ಕೆರೆಗಳು ಕೂಡ
365 ದಿನಗಳ ಕಾಲ ಕೆರೆಯಲ್ಲಿ ನೀರು ತುಂಬಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಸತ್ತೇಗಾಲದಿಂದ ನಾವು ಯೋಜನೆಯನ್ನು ರೂಪಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಇವತ್ತು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಬಹುಶಃ ಮಾನ್ಯ ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟು ಇನ್ನು 2 ವರ್ಷದೊಳಗಡೆ ಈ ಯೋಜನೆಯನ್ನು ಸಂಪೂರ್ಣಗೊಳಿಸಿ ಮತ್ತೆ ಇದೇ ಭಾಗದಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಕಟ್ಟುನಿಟ್ಟಿನ ಆದೇಶವನ್ನು ಮಾಡ್ತಾರೆ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಆ ಕೆಲಸ ಖಂಡಿತ ಆಗ್ತದೆ. ತೆಗೆ ಇವತ್ತು ಮಾಗಡಿ ತಾಲೂಕಿನ ಜನ ಭಾಳ ಪುಣ್ಯವಂತರು. ಈ ಕಡೆ ನನ್ನ ಹತ್ರನೂ ಕೆಲಸ ಮಾಡಿಸ್ಕೋತೀರಿ ಸೋಲ್ಸ್ಬಿಟ್ಟು, ಈ ಕಡೆ DK ಶಿವಕುಮಾರ್ ಹತ್ರನೂ ಕೆಲಸ ಮಾಡಿಸ್ಕೋತೀರಿ. ಬಾಲಕೃಷ್ಣ ಎಷ್ಟು ಬುದ್ಧಿವಂತರು ಅಂತ ಅಂದರೆ ಎಲ್ಲೆಲ್ಲಿ ಕೆಲಸ ಆಯ್ತದೆ ಅಲ್ಲೆಲ್ಲನೂ ಏನೇನು ಬೇಕು ಕತೆ ಕಟ್ತಾ ಇರ್ತದೆ. ಬಹುಶಃ ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ನೀರಿನ ಅಭಾವವನ್ನು ನೀಗಿಸುವಂಥ ಕೆಲಸ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆನಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾವ ರೀತಿಯಾದಂಥ ನೀರು ಬರ್ತಾ ಇದೆ ಈ ಮಾಗಡಿಗೆ ಅಂತಕ್ಕಂಥದ್ದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ನಿಮಗೆ ಸಂಪೂರ್ಣವಾದಂಥ ವಿವರಗಳನ್ನು ಎಲ್ಲೆಲ್ಲಿಂದ ನಿಮ್ಮ ಮಾಗಡಿಗೆ ನೀರು ಬರುತ್ತೆ ಅಂತ ಹೇಳಿ ತಿಳಿಸ್ತಾರೆ. ಸೊ ನಾವೇನು ಸುಳ್ಳೇಳಿ ನಿಮ್ಮ ಹತ್ರ ಹೋಗ್ತಕ್ಕಂಥವ್ರಲ್ಲ, ಅಥವಾ ನಿಮ್ಮ ಹತ್ರ ಹತ್ಕೊಂಡು ನಾಟಕ ಮಾಡ್ತಕ್ಕಂಥವ್ರು ಅಲ್ಲ. ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತಿನಂತೆ ಉಳ್ಕೊಳ್ತಕ್ಕಂಥವ್ರು. ನಾನು ಒಂದು ಮಾತನ್ನು ಈ ತಾಲೂಕಿನ ಜನಕ್ಕೆ, ಈ ಜಿಲ್ಲೆಯ ಜನಕ್ಕೆ, ನನ್ನ ಕ್ಷೇತ್ರ ಜನಕ್ಕೆ ಹೇಳಿದ್ದೆ. ನಾನೇನು ಮಾತನ್ನು ಸಾರ್ವಜನಿಕವಾಗಿ ಕೊಟ್ಟಿದ್ದೇನೆ, ನಾನು ಸೋತಿದ್ರೂ ಕೂಡ ಅದನ್ನು ಸಂಪೂರ್ಣ ಕೆಲಸಗಳು ಮುಗಿಯೋವರೆಗೂ ಕೂಡ ನಾನು ವಿರಮಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಖಂಡಿತ ನಿಮ್ಮ ಆಶೀರ್ವಾದ ಮುಂದಕ್ಕಾದರೂ ಇರ್ತದೆ. ನಾನು ನಿಂತ್ಕೋತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಸಹಕಾರ, ನೀವೇನು ನನಗೆ ಪ್ರೋತ್ಸಾಹ ತಟ್ಟಿ ನನ್ನನ್ನು ಈ ಭಾಗದಲ್ಲಿ ಆಯ್ಕೆ ಮಾಡಿದ್ರಿ, ಅವರ ಋಣವನ್ನು ಕೊನೆ ಉಸಿರಿರೋವರೆಗೂ ತೀರಿಸುವಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಬಾಲಕೃಷ್ಣ ಅವರೆಲ್ಲ ಸೇರಿ ನನ್ನನ್ನು ಬಮೂಲ್ ಅಧ್ಯಕ್ಷರು ಮಾಡಿದ್ದಾರೆ. ಈಗ ಹಾಲು ಮಾರೋ ಕೆಲಸ ಇಟ್ಟಿದ್ದೀವಿ. ದಿನ ಹಸು ಕಟ್ರಿ, ಹಾಲು ಮಾಡ್ರಿ, ಏನೋ ಮೊಸರು ಮಾರ್ರಿ, ತುಪ್ಪ ತಗೊಳ್ಳಿ, ಬೆಣ್ಣೆ ತಗೊಳ್ಳಿ ಅಂಥೇಳಿ ಆ ಕೆಲಸನ ಮಾಡ್ತಾ ಇದ್ದೀವಿ. ಸೊ ಖಂಡಿತ ಆ ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಆ ಒಕ್ಕೂಟದಿಂದ ನಾನು, ನಮ್ಮ ರಾಜಣ್ಣವರು ಉಪಾಧ್ಯಕ್ಷರು, ನಮ್ಮ ನಿರ್ದೇಶಕರಂತ ಅಶೋಕ್ ಅವರು, ನಮ್ಮ ಬಮೂಲ್ನ ಮಾಜಿ ಅಧ್ಯಕ್ಷರು ನರಸಿಂಹಮೂರ್ತಿ ಇಲ್ಲೆಲ್ಲ ಇರಬೇಕು ಅಂತ ಕಾಣಿಸ್ತದೆ. ಇಲ್ಲ, ನರಸಿಂಹಮೂರ್ತಿಯವರ ಏನು ಅವರೆಲ್ಲ ಕೂಡ ಭಾಳ ಶ್ರಮವಹಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಹೆಚ್ಚಿಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ವಿಚಾರ ಇದೆ ಮಾತನಾಡಲಿಕ್ಕೆ. 2 ಕಾಲ ಆಗೋಗಿದೆ, ನಿಮಗೂ ಹೊಟ್ಟೆ ಹಸಿತಾ ಇರಬೇಕು. ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಮಾತನಾಡಬೇಕಾಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ಬೇರೆ ಸಂದರ್ಭದಲ್ಲಿ ಮಾತನಾಡ್ತೇನೆ. ಮಾಗಡಿ ತಾಲೂಕಿನ ಸಂಪೂರ್ಣ ಅಭಿವೃದ್ಧಿಯ ಚಿತ್ರಣವನ್ನು 2027-28ಕ್ಕೆ ತಾವೆಲ್ಲರೂ ಕೂಡ ಕಾಣುತ್ತದೆ, ನಿಮಗೆ ಕಣ್ಣಿಗೆ ಕಾಣಿಸ್ತದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಇವತ್ತೇನು ರಸ್ತೆ ನೀವು ನೋಡಿದ್ರಲ್ಲ, ರಸ್ತೆ ಯಾವ ರೀತಿ ಮಾಗಡಿ ಪಟ್ಟಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮಾಗಡಿ ಪಟ್ಟಣ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ. ಜೊತೆ ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಜಿಲ್ಲೆನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ, ಮಾಗಡಿ ತಾಲೂಕಿನಲ್ಲಿ ಸುಮಾರು 1,000 ಕೋಟಿಗೂ ಹೆಚ್ಚು ಅನುದಾನ ಕೆಲಸ ನಡೀತಾ ಇರಬೇಕು ಅಂತ ಕಾಣಿಸ್ತದೆ. 1,000 ಕೋಟಿ ನಡೀತಾ ಇದೆಯಾ? ಜಾಸ್ತಿ ಆಯ್ತಾ ಇದೆಯಾ? ಜಾಸ್ತಿನೇ ಆಯ್ತಾ ಇರಬೇಕು ಅಂತ ಕಾಣಿಸ್ತದೆ. ಹೇಳಕ್ಕೂ ಭಯ ನಮಗೆ. ಯಾಕೆ ಅಂತ ಅಂದರೆ ಪಕ್ಕದವ್ರು ಗಲಾಟೆ ಮಾಡ್ತಾರೆ, ಅವ್ರ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇಲ್ಲ ಅಂತ. ಸೊ ಹಾಗಾಗಿ DK ಶಿವಕುಮಾರ್ ಅವರ ಗುರಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಇಡೀ ರಾಜ್ಯಕ್ಕೆ ನಂಬರ್ 1 ಜಿಲ್ಲೆ ಆಗಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ದಾರೆ. ಖಂಡಿತ ನಿಮ್ಮ ಆಶೀರ್ವಾದದಿಂದ ಆ ಒಂದು ಕೆಲಸ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದಂತೂ ಯುಗಾದಿ ಹಬ್ಬದ ಕೊಡುಗೆ.